ಈ ದಿನ ನಮ್ಮ ಚಾಮರಾಜ ಕ್ಷೇತ್ರದ ನಮ್ಮ ಶಾಸಕರು ಹರೀಶ್ ಗೌಡರು ಕ್ಷೇತ್ರದಾದ್ಯಂತ ಪ್ರತಿ ವಾರ್ಡ್ನಲ್ಲೂ ಕೂಡ ವಾರಕ್ಕೆ ಒಮ್ಮೆ ಸೋಮವಾರ ಪ್ರತಿ ವಾರ್ಡ್ನಲ್ಲೂ ಕೂಡ 8ರಿಂದ 12 ಗಂಟೆ ತನಕ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ನಾವು ಕುಂಬಾರಕೊಪ್ಪಲು ವಾರ್ಡಲ್ಲಿ ಮಾಡಿದ್ವಿ ಮತ್ತು ಮಂಚೇಗೌಡನಕೊಪ್ಪಲು ವಾರ್ಡಲ್ಲೂ ಕೂಡ ಪಾದಯಾತ್ರೆಯನ್ನು ಮಾಡಿದ್ವಿ. ಮತ್ತು ಇವತ್ತು ಮಹದೇಶ್ವರ ಬಡಾವಣೆ ವಾರ್ಡ್ ನಂಬರ್ 3 ಇಲ್ಲಿ ಬೆಳಿಗ್ಗೆನೇ ನಮ್ಮ ಶಾಸಕರು ಪಾದಯಾತ್ರೆಯನ್ನು ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು, ಆಹಾರ ಇಲಾಖೆ ಅಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿಗಳು ಮತ್ತು ಪ್ರಾಧಿಕಾರದ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಆ ತಂಡದೊಂದಿಗೆ ಪ್ರತಿ ಬೀದಿಯಲ್ಲೂ ಕೂಡ ಒಂದನೇ ಕ್ರಾಸಿನಿಂದ 12ನೇ ಕ್ರಾಸ್ವರೆಗೂ ಕೂಡ ಇವತ್ತು ಪಾದಯಾತ್ರೆಯನ್ನು ಮಾಡಿದ್ವು. ಅಲ್ಲಿ ಅನೇಕ ವಿಚಾರಗಳನ್ನು, ಅನೇಕ ಸಮಸ್ಯೆಗಳನ್ನು ಈ ಜನ ನಮಗೆ ಹೇಳಿದ್ರು, ಶಾಸಕರಿಗೆ ಹೇಳಿದ್ರು. ಶಾಸಕರು ತಕ್ಷಣ ಅಲ್ಲಿ ಅಧಿಕಾರಿಗಳನ್ನು ಕರೆದು ಏನು ಕ್ರಮವನ್ನು ಕೈಗೊಳ್ಳಬೇಕು ಅದೆಲ್ಲವನ್ನು ಮುಕ್ತವಾಗಿ ಸೂಚನೆಯನ್ನು ಕೊಟ್ಟರು. ಅದರಂತೆ ಕೆಲವು ಪರಿಹಾರ ಅಲ್ಲೇ ಸ್ಥಳದಲ್ಲಿ ಸಿಕ್ತು. ಹೀಗಾಗಿ ನಮ್ಮ ವಾರ್ಡಿನ ಮುಖಂಡರುಗಳು ಸುರೇಶ್ರವರು ಮತ್ತು ಮಹೇಶ್ರವರು ಈ ಭಾಗದಲ್ಲಿ ಮತ್ತು ಶಿವಮಾದಣ್ಣನವರು ಈ ಭಾಗದ ಒಂದು ಮುಂದಾಳತ್ವವನ್ನು ವಹಿಸಿದರು. ಅದೇ ರೀತಿಯಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಮಹೇಶ್ರವರು ಕೂಡ ಹೇಳಿದರು. ಅದನ್ನು ಮುಂದೆ ಮಹೇಶ್ರವರಿಂದ ನೀವು ಕೇಳಬೇಕು. ಇವತ್ತು ನಮ್ಮ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡರು ಈ ಭಾಗದ ವಾರ್ಡ್ ನಂಬರ್ 3 ಮಹದೇಶ್ವರ ಬಡಾವಣೆಯ ಪಾದಯಾತ್ರೆನ ಇವತ್ತು ಇಟ್ಕೊಂಡಿದ್ರು. ಇವತ್ತು ಜನ ಅವ್ರಿಗೆ ತೋರಿಸಿದಂಥ ಪ್ರೀತಿ, ಅಭಿಮಾನ, ವಿಶ್ವಾಸ ಭಾಳ ಚೆನ್ನಾಗಿತ್ತು. ರೆಸ್ಪಾನ್ಸ್ ಅಂತೂ ಯಾಕೆಂದರೆ ಅವರು ಪ್ರತಿ ವಾರ್ಡ್ಗೂ, ಪ್ರತಿ ಮನೆಗಳಿಗೂ ಈಗ ನೋಡಿ, ಈಗ 1ನೇ ಕ್ರಾಸಿಂದ 12ನೇ ಕ್ರಾಸ್ವರೆಗೂ ಮಹದೇಶ್ವರ ಬಡಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆದರೆ ಮಹದೇಶ್ವರ ಬಡಾವಣೆ ಭಾಳ ದೊಡ್ಡದು. ಇನ್ನು ಸುಭಾಷ್ ನಗರ, ಕಿಡಗಣ ಬಡಾವಣೆ, ಸೂರ್ಯ ಬೇಕರಿ, ಅಭಿಷೇಕ್ ಸರ್ಕಲ್ಲು, ರೈಲ್ವೆ ಲೇಔಟು, ವಾಣಿವಿಲಾಸ್ ಮೊಹಲ್ ಅದಾಗಿಲ್ಲ. ಬರೀ ಮಹದೇಶ್ವರ ಬಡಾವಣೆ ಮಾತ್ರ ಇವತ್ತು ಆಯ್ಕೆ ಮಾಡ್ಕೊಂಡು ಹರೀಶ್ ಗೌಡರು. ನೆಕ್ಸ್ಟ್ ಇನ್ನೊಂದು ಬಾರಿ ಮುಂದಿನ ವಾರ ನೆಕ್ಸ್ಟ್ ಪಾದಯಾತ್ರೆ ಅಲ್ಲೇ ಇಟ್ಕೊಳ್ಳೋಣ ಅಂತ ವಿಶೇಷವಾಗಿ ನಮ್ಮ ಮಹದೇಶ್ವರ ಬಡಾವಣೆಗೆ ಒಂದು ಒತ್ತು ಕೊಟ್ಟವ್ರೆ. ಇಲ್ಲೇನಾಗೈತೆ ಅಂದರೆ ಮಹದೇಶ್ವರ ಬಡಾವಣೆ ಇಲ್ಲಿರೋಂಥವರೆಲ್ಲ ಆರ್ಥಿಕವಾಗಿ ಯಾರು ಎಲ್ಲ ಫುಲ್ಲು ಮುಂದುವರೆದಂಥವ್ರು ಇನ್ನಲ್ಲ. ಒಂದು ಮಧ್ಯಮ ವರ್ಗದವರು, ಕೆಳವರ್ಗದವರು ಸ್ವಲ್ಪ ಜಾಸ್ತಿ ಇದ್ದಾರೆ. ಇಲ್ಲಿ ಸಮಸ್ಯೆ ಏನು? ಪಿಂಚಣಿ ಸೌಲಭ್ಯಗಳು, ವಯಸ್ಸಾದಂಥವ್ರಿಗೆ ಪಿಂಚಣಿ ಸೌಲಭ್ಯಗಳು ಸರಿಯಾಗಿ ಬರ್ತಾಯಿಲ್ಲ, ಇನ್ನೂ ಸರಿಯಾಗಿ ಕೆಲವರು ಮಾಡಿಸಿಲ್ಲ. ನೆಕ್ಸ್ಟು ಈಗ ಗಂಡ ಸತ್ತವ್ರಿಗೆ ವಿಧವಾ ವೇತನ ಆಗ್ಬೋದು, ಅಂಗವಿಕಲರ ವೇತನ ಆಗ್ಬೋದು, ಅಥವಾ ಮನಸ್ವಿನಿ ಯೋಜನೆ ಆಗ್ಬೋದು. ಇದನ್ನು ಪ್ರಭಾವ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಇದಕ್ಕೆ ನಾವೆಲ್ಲ ಈಗ ನಾವು ಶ್ರಮಪಟ್ಟು ನಾಳೆಯಿಂದನೇ ಈಗ ಎಫರ್ಟ್ ಹಾಕ್ತೀವಿ. ಈಗ ಹರೀಶಣ್ಣ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ ಏನೇನು ಮಾಡಬೇಕು ಅಂತೇಳಿ. ನೆಕ್ಸ್ಟ್ ಈಗ ಕಟ್ಟಡ ಕಾರ್ಮಿಕರದು, ಆ ಕಾರ್ಮಿಕರು ಇಲ್ಲಿ ಜಾಸ್ತಿ ಕಾರ್ಮಿಕರು ಅವರೇ. ಆದರೆ ಅವ್ರಿಗೆ ಈ ಕಟ್ಟಡ ಕಾರ್ಮಿಕರಲ್ಲಿ ಏನು ಸೌಲಭ್ಯ ಸಿಗ್ತದೆ, ಅದರಿಂದ ಏನು ಉಪಯೋಗ ಅನ್ನೋದೇ ಕೆಲವ್ರಿಗೆ ಇನ್ನೂ ಗೊತ್ತಿಲ್ಲ. ಅದು ಮೆಂಬರ್ ಆದರೆ ನಾಳೆ ದಿನ ಅವ್ರಿಗೇನಾದ್ರು ಕಾಲ ಮರಣ ಆಯಿತು ಅಂತಂದರೆ 1 ಲಕ್ಷ 2 ಲಕ್ಷ ಅಮೌಂಟ್ ಬರುತ್ತೆ. ಅವರಿಬ್ಬರು ಮಕ್ಳುಗಳಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಒಂದು ಹೆಣ್ಣಾಗಲಿ ಗಂಡಾಗಲಿ ಇಬ್ಬರಿಗೆ 1 ಲಕ್ಷ ಫ್ರೀಯಾಗಿ ಕೊಡ್ತಾರೆ. ಮತ್ತು ಆಸ್ಪತ್ರೆ ಖರ್ಚು ಏನಾದರೂ ಹುಷಾರಿಲ್ಲ ಅಂತಂದರೆ ಉಚಿತವಾಗಿ ತೋರಿಸ್ಕೋಬೋದು. ಈ ಥರ ಸೌಲಭ್ಯಗಳು ಸರ್ಕಾರದಿಂದ ಏನೇನು ಸೌಲಭ್ಯಗಳು ಐತೆ ಅದನ್ನೆಲ್ಲ ಅವ್ರವ್ರ ಮನೆ ಬಾಗಿಲು ತಟ್ಟಿ ಅವರು ಕೊಡಬೇಕು ಅಂತೇಳಿ ಇವತ್ತು ಹರೀಶಣ್ಣ ಮನೆ ಕಾರ್ಯಕ್ರಮನ ಆಯೋಜನೆ ಮಾಡಿರೋದು. ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಮ್ಮ ಈ ಬಡಾವಣೆಯ ಎಲ್ಲ ಮುಖಂಡರುಗಳು ಅವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಪ್ರತಿಯೊಬ್ಬರೂ ಬಂದು ಹರೀಶಣ್ಣನ ಜೊತೆ ಕೈ ಜೋಡಿಸಿ ಹರೀಶಣ್ಣನ ಜೊತೆಯಲ್ಲಿ ಬೆಂಬಲ ಕೊಟ್ಟು ಅವ್ರ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮನ ನಡೆಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಚಾಮರಾಜ ಕ್ಷೇತ್ರ ಅಂತೇನಲ್ಲ, ಇಡೀ ಕರ್ನಾಟಕದಲ್ಲಿ ಯಾವ ಒಬ್ಬ MLAನೂ ಮನೆ ಪಾದಯಾತ್ರೆನ ಇನ್ನೂ ಪ್ರಾರಂಭ ಮಾಡಿಲ್ಲ. ಅವ್ರು ಮಾಡೋದು ಯಾವಾಗ? ಇನ್ನೊಂದು 6 ತಿಂಗಳು ಅಥವಾ ವರ್ಷ ಇರೋಂಗೆ ಮಾಡ್ತಾರೆ. ಆದರೆ ಹರೀಶ್ ಗೌಡರು ಈಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಅವ್ರ ಜನಗಳ ಮೇಲೆ ಇರೋಂಥ ಪ್ರೀತಿ, ಒಡನಾಟ ಅವ್ರಿಗೇನಂತಂದರೆ ಯಾವಾಗಲೂ ನಾವು ಜನಗಳ ಜೊತೆಲಿ ಇರಬೇಕು, ಅವ್ರ ಸಮಸ್ಯೆನ ಬಗೆಹರಿಸಬೇಕು ಅನ್ನೋ ಉದ್ದೇಶದಿಂದ ಇದೆಲ್ಲ ಮಾಡ್ತಾಯಿದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಈ ಬಡಾವಣೆ ಅಭಿವೃದ್ಧಿಗೆ ಅವರಿಗೆ ಸಹಕಾರ ನೀಡಲಿ ಅಂತೇಳಿ ಅವ್ರ ಹತ್ರ ಕೇಳ್ಕೊಂಡು ಈ ಮಾತು